ಸರ್ಕಾರದ ಹಣ ದುರ್ಬಳಕೆಯಾಗಿದೆ. ಅದು ಏನಪ್ಪ ಅಂದ್ರೆ 17 ಲಕ್ಷ ರೂಪಾಯಿ ದುರ್ಬಳಕೆಯಾಗಿದೆ. ಒಬ್ಬರು ಡ್ಯಾಶ್ ಕೋಡ್ ಯೂಸ್ ಮಾಡಿ ಡಾಕ್ಟರು, ಒಬ್ಬ ಸ್ಟಾಫ್ ನರ್ಸು ಮತ್ತು ಫಾರ್ಮಸಿಸ್ಟ್ ಈ ಮೂವರು ಕೂಡಿ ಸರ್ಕಾರದ ಹಣವನ್ನು 17 ಲಕ್ಷ ರೂಪಾಯಿ ಅಡಿಟ್ ಆಗಿ ಅವತ್ತೇ ರಾತ್ರಿ ಅಡಿಟ್ ಆದ ರಾತ್ರಿಯೇ ಈ 17 ಲಕ್ಷ ರೂಪಾಯಿ ಒಂದು ದುರ್ಬಳಕೆಯನ್ನು ಮಾಡಿದ್ದಾರೆ. ಇದು ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದಂಥ ಘಟನೆ. ಇನ್ನೂವರೆಗೂ ಕೂಡ ಯಾವುದೇ ರೀತಿಯ ಅವ್ರ ಮೇಲೆ ಆ್ಯಕ್ಷನ್ ಆಗಿಲ್ಲ. ಡಾಕ್ಟರ್ ಮೇಲಾಗಿಲ್ಲ, ಫಾರ್ಮಸಿಸ್ಟ್ ಮೇಲಾಗಿಲ್ಲ ಮತ್ತು ಸ್ಟಾಫ್ ನರ್ಸ್ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮ ಆಗಲಿ, ಅವ್ರನ್ನ ಅಮಾನತುಗೊಳಿಸುವುದಾಗಲಿ ಯಾವುದೇ ರೀತಿಯ ನಮ್ಮ ಮಾನ್ಯ ಜಿಲ್ಲಾ ವೈದ್ಯಾಧಿಕಾರಿಗಳು ಕೂಡ ಆ್ಯಕ್ಷನ್ ತಗೊಂಡಿಲ್ಲ. ಈಗ ನಾವು ಅವರಿಗೆ ರಕ್ಷಣಾ ವೇದಿಕೆ ವತಿಯಿಂದ ಹೋಗಿ ಭೇಟಿ ಆದಾಗ DH ಅವರು ಇದು ನನ್ನ ಕಡೆ ಇಲ್ಲ, ಕಮಿಷನರ್ ಕಡೆ ನಾವು ಬರೆದಿದ್ದೇವೆ ಲೆಟರ್, ಕಮಿಷನರ್ ಇದಕ್ಕೆ ಆ್ಯಕ್ಷನ್ ತಗೊಂತ ಅಂತ ಹೇಳಿದ್ದಾರೆ. ಈಗ ನಾವು ಕಮಿಷನರ್ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಲೆಟರ್ ಕೊಟ್ಟು ಬಂದಿದ್ದೀವಿ, ಅವ್ರ ಆಫೀಸಿಗೂ ಹೋಗಿ ಬಂದಿದ್ದೀವಿ. ಇನ್ನೂವರೆಗೂ ಕಮಿಷನರ್ ಅವರಿಂದ ಯಾವುದೇ ರೀತಿಯ ಮಾಹಿತಿ ಬಂದಿಲ್ಲ. ಇದೇ ರೀತಿ ಆದರೆ ಸರ್ಕಾರದ ಹಣ ಯಾವ ರೀತಿ ಪೋಲಾಗ್ತಾ ಇದೆ. ಈ ವೈದ್ಯರು ಅಂದ್ರೆ ಏನಪ್ಪಾ, ಒಂದು ಪ್ರಾಣ ಕಾಪಾಡುವಂತ ದೇವ್ರು ಅಂತಾರ. ಇವರೇ ಕುತ್ಕೊಂಡು ಸರ್ಕಾರದ ಹಣವನ್ನು ದುರುಪಯೋಗಿಸುವಂತಂದ್ರೆ ಇನ್ನು ಮುಂದೆ ಯಾರ್ಯಾರು ಏನೇನು ಮಾಡಬಹುದು. ಅದಕ್ಕೆ ಆ ಹುಣಗೂರು ತಾಲೂಕಿನ ಡಾಕ್ಟರ್ ಮಂಜುನಾಥ್ ಅವರು ಮತ್ತು ನಾಗರಾಜ್ ಯಾದಗಿರಿ ಮತ್ತು ಸಿಂದಗೇರಿ ಅವರು ಮತ್ತು ಸ್ಟಾಫ್ ನರ್ಸ್ ಶ್ರೀಮತಿ ತ್ರಿವೇಣಿ ಅವರು ಕೂಡಲೇ ಅಮಾನತುಗೊಳಿಸ್ಬೇಕು. ಒಂದು ವೇಳೆ ಇದು ಯಾವುದೋ ಕ್ರಮ ನೀವು ಜಲ್ದಿ ತಗೊಳ್ಳದೇ ಇದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರ ಹೋರಾಟ ಹಮ್ಮಿಕೊಳ್ತೀವಿ. ನಾವು DH ಅವರು ಸತ ನಾವು ನೋಡಲ್ಲ, ಅವರು ಕೂಡ ಇದನ್ನ ಡಿಲೇ ಆಗುವಂತ ಪರಿಸ್ಥಿತಿಯಲ್ಲಿ ಕೂಡ ಕ್ರಮ ಕೈಗೊಳ್ಳಕತ್ತಾರ ಅಂತೇಳಿ ನಮಗೊಂದು ಸಂಶಯ ಬರಾಗೈತಿ. ಅದಕ್ಕೆ ಇವ್ರ ಮೇಲೆ ಕಾನೂನು ಕಠಿಣ ಕ್ರಮ ಆಗ್ಬೇಕು. ಈಗ ಏನಾಗ್ಬಿಡ್ತೈತೆ ಅಂದ್ರೆ ವೈದ್ಯರು ಈ ರೀತಿ ಮಾಡ್ಕೊಂಡು ಕೂತ್ರೆ ಸರ್ಕಾರದ ಹಣ 17 ಲಕ್ಷ ತೊಗೊಂಡ ಈಗ ಆಲ್ರೆಡಿ ಅವ್ರ ಕಡೆ ಅದಾವು, ಅದನ್ನ ಅವ್ರು ಎಲ್ಲರೂ ಯುಟಿಲೈಸ್ ಮಾಡ್ಕೊಂತ ಕುಂತು ಬಿಡ್ತಾರೆ. ಸರ್ಕಾರದ ಹಣ ತನಿಖಾ ವರದಿಯಲ್ಲಿ ಸಾಬೀತಾಗೈತಿ ಅವ್ರದ್ದು ತಪ್ಪು ಮಾಡ್ಯಾರ ಅಂತೇಳಿ ಕೂಡಲೇ ಅದನ್ನ ಹಣ ರಿಫಂಡ್ ಸರ್ಕಾರಕ್ಕೆ ಭರ್ನಾ ಮಾಡ್ಬೇಕು. ಅವರು ಅಂತ ಕ್ರಮ ಕೈಗೊಳ್ಬೇಕು. ಇಲ್ಲಾಂದ್ರೆ ಎಲ್ಲರೂ ಇದೇ ರೀತಿ ಮಾಡ್ಕೊಂಡು ಕುಂದಿರ್ತಾರೆ, ತೊಗೊಂತಾರ ಸರ್ಕಾರ ಹಣ ದುರುಪಯೋಗಗೊಳಿಸ್ಕೊಂತಾರ, 6 ತಿಂಗಳ 1 ವರ್ಷ ಈ ರೀತಿ ಡಿಲೇ ಮಾಡ್ಕೊಂತ ಹೋಗ್ಬಿಡ್ತಾರೆ ಕೇಸ್. ಇದೇ ರೀತಿ ಎಲ್ಲ ತಾಲೂಕು ಆದ್ಯಂತ ಜಿಲ್ಲೆ ಆದ್ಯಂತ ಆದ್ರೆ ನಮ್ಮ ಸರ್ಕಾರದ ಪರಿಸ್ಥಿತಿ ಏನಾಗಬೇಕು. ಅದಕ್ಕೆ ಮಾನ್ಯ ಕಮಿಷನರ್ ಸಾಹೇಬರು ಕೂಡ ಇದ್ರ ಬಗ್ಗೆ ಆಯುಕ್ತರು, ಆರೋಗ್ಯ ಇಲಾಖೆ ಕುಟುಂಬ ಕಲ್ಯಾಣ ಆಯುಕ್ತರು ಕೂಡಲೇ ಕ್ರಮ ತಗೊಳ್ಬೇಕಂತ ನಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ತೀವಿ.